ಶ್ರೀಯುತ ಸದ್ಯೋಜಾತ್ ಭಟ್ಟ ಅವರು ಲೇಖಕರು, ಸಂಶೋಧಕರು, ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದ ಪ್ರಾದೇಶಿಕ ಕೇಂದ್ರ ಬೆಂಗಳೂರು. ಮೂಲತಃ ಕರ್ನಾಟಕದ ಉಡುಪಿ ಜಿಲ್ಲೆಯ ಬೈಂದೂರಿನವರು. ಧಾರವಾಡ ಮತ್ತು ಮೈಸೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸ ನಡೆಸಿದರು. ಲೇಖಕ, ಸಂಶೋಧಕ, ಐತಿಹಾಸಿಕ ವ್ಯವಸ್ಥೆ, ಬರವಣಿಗೆ ಹಾಗೂ ಕೈಬರಹದ ವಿಶ್ಲೇಷಣೆ ಸೇರಿದಂತೆ ಐತಿಹಾಸಿಕ ಹಸ್ತಪ್ರತಿಗಳ ಅರ್ಥೈಸುವಿಕೆ ಮೇಲೆ ಬೆಳಕು ಚೆಲ್ಲುವ ಪ್ಯಾಲಿಯೋಗ್ರಫಿ ಇವರ ಕ್ಷೇತ್ರ. ಸಂಸ್ಕೃತ, ಕನ್ನಡ ಮತ್ತಿತರ ಪುರಾತನ ಭಾಷೆಗಳಲ್ಲಿ ವಿಶೇಷ ಪರಿಣತಿಯನ್ನು ಅವರು ಹೊಂದಿದ್ದಾರೆ. ಕನ್ನಡ ಪಂಡಿತರಾದ ಅವರು ಶಾಸನಶಾಸ್ತ್ರಗಳ ಅಧ್ಯಯನ ಮತ್ತು ಶಾಸನಗಳ ಪದಕೋಶಗಳ ರಚನೆಯ ಜೊತೆಗೆ ಶಾಸನಗಳಲ್ಲಿ ಬಳಸಲ್ಪಟ್ಟ ಲಿಪಿಗಳ ಅಧ್ಯಯನ ನಡೆಸಿದ್ದಾರೆ. ಕರೋಶಿ, ಬ್ರಾಹ್ಮಿ, ಶಾರದಾ, ನಾಗರಿ, ನಂದಿನಾಗರಿ ಮತ್ತು ಕನ್ನಡ ಲಿಪಿಗಳ ಲಿಪ್ಯಂತರಣ. ಪ್ರಸ್ತುತ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದಲ್ಲಿ ಪ್ರಾದೇಶಿಕ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆರಂಭಗೊಂಡ ಪಾಲಿಯೋಗ್ರಫಿ ಮತ್ತು ಮ್ಯಾನುಸ್ಕ್ರಿಪ್ಟಾಲಜಿ ಬೋಧಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶಿಲೆಗಳಲ್ಲಡಗಿದ ಸತ್ಯ, ನಾಸತ್ಯ ಇವರ ಕೃತಿಗಳು, ಕಾಲಯಾನ ಇವರ ಇತ್ತೀಚಿನ ಕೃತಿ, ವೇದ ಪುರಾಣಗಳಿಂದ ಹಿಡಿದು ಇಂದಿನ ತಲೆಮಾರಿನ ವಿಷಯಗಳ ಬಗ್ಗೆ ಕುರಿತು ಸಂಶೋಧನೆ ನಡೆಸಿ ಕೃತಿಗಳನ್ನು ರಚಿಸಿದ್ದಾರೆ. ಶಿಲೆಯಲ್ಲಡಗಿದ ಸತ್ಯ, ಕಾಲಯಾನ, ನಾಸತ್ಯ, ಮಿಹಿರಕುಲಿ ಇವರು ಬರೆದಿರ್ತಕ್ಕಂಥ ಪುಸ್ತಕಗಳು. ಇವತ್ತು ನಮ್ಮ ಕೋರಿಕೆಯನ್ನು ಒಪ್ಪಿಕೊಂಡು ಇವತ್ತಿನ ಉಪನ್ಯಾಸ ನಡೆಸ್ಕೊಡೋಕ್ಕೆ ಬಂದಿದ್ದಾರೆ. ಇವತ್ತಿನ ಉಪನ್ಯಾಸದ ವಿಷಯ ಈಗಾಗಲೇ ಹೇಳಿದೆ. ವೈದಿಕ ಭಾರತ ಮತ್ತು ವೇದೋತ್ತರ ಭಾರತೀಯ ರಾಜಕೀಯ ಸಾಮಾಜಿಕ ಸ್ಥಿತಿ ಒಂದು ಚಿಂತನೆ. ಈ ವಿಷಯದ ಬಗ್ಗೆ ಉಪನ್ಯಾಸ ನಡೆಸ್ಕೊಡ್ಬೇಕಾಗಿ ಮತ್ತೊಮ್ಮೆ ನಾನು ಶ್ರೀ ಸದ್ಯೋಜಾತ್ ಭಟ್ಟ ಅವರನ್ನು ಕೇಳ್ಕೊಳ್ತೇನೆ. ಹೇರಂಬಸ್ಯ ವಿಕಲ್ಪದಂತ ಮುಕುಲಂ ಗೌರಿ ರಹಸ್ಯೋತ್ಸವ ಪ್ರತ್ಯಾಸನ್ನ ವಿಲಾಸ ದೀಪಕಲಿಕಾ ಗಂಗಾ ಮೃಣಾಲಾಂಕುರಃ ದೇವಸ್ಯ ತ್ರಿಪುರೋದ್ರುಹೋ ವಿಜಯಿನಾ ಪುಷ್ಪೇಶುಣಾ ಮಸ್ತಕೆ ವಿನ್ಯಸ್ತಾಂಕ್ಷ ವಿಭ್ರಮಾ ವಿಜೇತಿ ಚೂಡಾ ಸುಧಾಂಶು ಕಲಾ. ಇದು ಜಯ ಎನ್ನುವ ರಾಜನ ಜೆಬ್ರೋಲು ಶಾಸನದ ಆರಂಭಿಕ ಸಾಲು. ಸುಮಾರು 13ನೇ ಶತಮಾನದ ಶಾಸನದ ಸಾಲು. ಇಷ್ಟು ಹೊತ್ತು ಶಾಂತಿ ಮತ್ತು ಕ್ರಾಂತಿ ಇವೆರಡರ ಅನುಸಂಧಾನ ನಡೆಸಿದರು. ಸ್ವಾತಂತ್ರ್ಯ ಕಾಲದ್ದು ನಮ್ಮಲ್ಲಿ ಶಾಂತಿಯ ಜೊತೆ ಕ್ರಾಂತಿ ಇನ್ನೂ ಜಾಸ್ತಿ ಆಗಬೇಕಿತ್ತು. ಈಗ ಹೇಳಿದ ಈ ಶಾಸನದ ಸಾಲಿನಲ್ಲಿಯೇ ಗಣೇಶನನ್ನು ಹಲ್ಲು ಮುರಿದವ ವಕ್ರದಂತ ಅಂತ ಆರಂಭಿಸ್ತೇವೆ. ಪ್ರೀತಿ ಮತ್ತು ಭಕ್ತಿಯ ಉಲ್ಲೇಖವಾಗಿ ಅಥವಾ ಭಕ್ತಿಯಿಂದ ಈ ಸಾಲುಗಳನ್ನು ಹೇಳಿದರೂ ನಮ್ಮವರಲ್ಲದ ಅಥವಾ ನಮ್ಮವರೇ ಆದ ನಾವೊಬ್ಬರೇ ಉಳಿಯಬೇಕೆನ್ನುವ ಪಂಥದ ಜನ ವಿರೋಧಿಸ್ತಿದ್ರು. ಆದರೆ ನಮ್ಮಲ್ಲಿ ಶಾಂತಿಯ ಮಂತ್ರದಿಂದ ಕ್ರಾಂತಿ ಆರಂಭವಾಗಿದ್ದರಿಂದ ಶಾಂತಿಯನ್ನು ನಾವು ಇಷ್ಟಪಡ್ತೇವೆ. ಯೋ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದೋ ದ್ವಿಜಃ ನಚೇತ್ ಪುರಾಣಂ ಸಂವಿದ್ಯಾನ್ ನೈವ ಸಸ್ಯಾತ್ ವಿಚಕ್ಷಣಃ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಹೇ ಬಿಬೇತ್ಯಲ್ಪ ಶ್ರುತ್ವಾತ್ ವೇದೋ ಮಾಮಯಂ ಪ್ರಹರಿಷ್ಯತಿ ಅಂತ ವಾಯುಪುರಾಣ, ಪದ್ಮಪುರಾಣ, ಶಿವಪುರಾಣ ಮತ್ತು ಮಹಾಭಾರತದ ಆದಿಪರ್ವದ 2ನೇ ಅಧ್ಯಾಯದಲ್ಲಿ ಸಾಮಾನ್ಯ ಇದೇ ಶ್ಲೋಕದ ಉಲ್ಲೇಖಗಳು ಬರ್ತವೆ. ಇತಿಹಾಸ ಹೀಗೆ ಇತ್ತು, ಹೀಗೆ ಇದೆ
ಹೀಗೆ ಮುಂದುವರಿಯುತ್ತೆ ಅಂತ ಹೇಳಲಿಕ್ಕೆ ಒಬ್ಬ ಇತಿಹಾಸಕಾರ ವೇದಗಳಲ್ಲಿ ಚತುರನಾಗಿರಬೇಕು, ವೈದಿಕ ವಿಷಯವನ್ನು ಅರಿತಿರಬೇಕು, ಜ್ಞಾನವಂತನಾಗಿರಬೇಕು, ಉಪನಿಷತ್ತನ್ನು ಗ್ರಹಿಸಿಕೊಳ್ಳಬೇಕು, ಪುರಾಣದ ವಿಷಯಗಳನ್ನು ಒಪ್ಪಿಕೊಳ್ಳಬೇಕು. ಹಾಗಾದಾಗ ಆತ ಇತಿಹಾಸವನ್ನು ಸ್ಪಷ್ಟವಾಗಿ ಸುಲಭವಾಗಿ ಚಂದವಾಗಿ ಹೇಳಲು ಸಾಧ್ಯ ಅನ್ನುವುದು ಈ ಪುರಾಣಗಳ ಅಭಿಪ್ರಾಯ. ಭಾರತ, ಸಾಮಾನ್ಯವಾಗಿ ನಾವು ಭಾರತ ಹೇಳಿದ ತಕ್ಷಣ ಭಾರತ ಯಾವ ಕಾಲದಲ್ಲಿ ಆರಂಭವಾಯಿತು, ಭಾರತಕ್ಕೆ ಹೆಸರು ಹೇಗೆ ಬಂತು ಅನ್ನೋದೇ ದೊಡ್ಡ ಜಿಜ್ಞಾಸೆ. ಅದರ ಕಾಲಘಟ್ಟ ಯಾವುದು, ಭರತ ಮುನಿಯಿಂದ ಬಂತು, ಭರತ ಚಕ್ರವರ್ತಿಯಿಂದ ಬಂತು ಅಂತ ಆ ಜಿಜ್ಞಾಸೆಯಲ್ಲಿ ಕಳೆದಿರ್ತೇವೆ. ಆದರೆ ವಿಶ್ವಾಮಿತ್ರಸ್ಯ ರಕ್ಷತಿ ಬ್ರಹ್ಮೇದಂ ಭಾರತಂ ಜನಂ ಅಂತ ಋಗ್ವೇದದಲ್ಲಿ ಬರುತ್ತೆ. ಋಗ್ವೇದದ 3ನೇ ಮಂಡಲದಲ್ಲಿ ಬರುವಂತಹ ಒಂದು ಸೂಕ್ತದಲ್ಲಿ ಭರತ ಜನಾಂಗದ ವಿಷಯವಾಗಿ ಉಲ್ಲೇಖಗೊಳ್ಳುತ್ತೆ. ವಿಶ್ವಾಮಿತ್ರರು ಆ ಭರತ ಜನಾಂಗವನ್ನು ಪೋಷಿಸಿಕೊಂಡು ಬಂದಿದ್ರು, ಅವರ ಜೊತೆ ಕರೆದುಕೊಂಡು ಬರ್ತಾ ಇದ್ರು. ಎಲ್ಲಿ ಎಲ್ಲ ಅವರು ಸಂಧಿಸಿದ್ರು, ಎಲ್ಲಿ ಎಲ್ಲ ಅವರು ಹೋಗ್ತಾ ಇದ್ರು, ಭಾರತ ಜನ ಆ ಜನಾಂಗ ಹೋಗ್ತಾ ಇತ್ತು ಅನ್ನೋದು ತಿಳಿದು ಬರುತ್ತೆ. ಭಾರತ ಇಷ್ಟೇ ಆಗಲಿಲ್ಲ, ಇದೇ ವಿಶ್ವಾಮಿತ್ರರು ವಿಪಾಶಾ ನದಿಯ ದಡದಲ್ಲಿ ಇರುವಾಗ ಯದಂಗತ್ವಾ ಭರತಾಃ ಸಂತರೇರ್ಯುರ್ಗವ್ಯಂ ಗ್ರಾಮ ಅಂತ ಅಲ್ಲಿ ಸಹ ಉಲ್ಲೇಖ ಬರುತ್ತೆ. ಭರತ ಜನಾಂಗದ ಭರತರ ಉಲ್ಲೇಖ ಬರುತ್ತೆ. ಅಂದಾಗ ಭರತ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರಾಗಿರಲಿಲ್ಲ. ವೈದಿಕ ಸೂಕ್ತ ದೃಷ್ಟಾರದ ಕಾಲಕ್ಕೆ ಅದೊಂದು ಜನಾಂಗದ ಹೆಸರಾಗಿತ್ತು. ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಜನಾಂಗ ಭಾರತೀಯರಾಗಿದ್ದರು ಆ ಕಾಲಕ್ಕೂ. ಇನ್ನು ವಶಿಷ್ಠ ಮಹರ್ಷಿಗಳು ಸಹ, ಅಂದರೆ ವಿಶ್ವಾಮಿತ್ರರ ಬದ್ಧ ವೈರಿಗಳಾಗಿ ಮುಂದೆ ಕಾಣಿಸಿಕೊಳ್ಳುವಂತಹ ವಶಿಷ್ಠ ಮಹರ್ಷಿಗಳು ಸಹ ಭಾರತವನ್ನ ಅಥವಾ ಭರತ ಜನಾಂಗವನ್ನ ಬಹಳ ಶ್ರೇಷ್ಠ ಜನಾಂಗ ಅಂತ ಕರೆದಿದ್ರು. ಅದು ಸಹ ಋಗ್ವೇದದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೀಗೆ ಭರತ ಜನಾಂಗ ಮುಂದೆ ಒಂದು ವಿಷಯಕ್ಕೆ ಕಾರಣವಾಗುತ್ತೆ. ಈ ವಿಶ್ವಾಮಿತ್ರರು ಹಿಂದೆ ಇಡೀ ಭಾರತದ ವ್ಯವಸ್ಥೆ ಅಥವಾ ಈ ವೈದಿಕ ಭಾರತದ ವ್ಯವಸ್ಥೆ ಹೇಗಿತ್ತು ಅನ್ನೋದಕ್ಕೆ ಉದಾಹರಣೆ ವಿಶ್ವಾಮಿತ್ರರು ಮತ್ತು ವಶಿಷ್ಠರು. ತಾತ್ವಿಕವಾಗಿ ವಿರೋಧಿಗಳಾಗಿದ್ದರು. ಈ ವಿಶ್ವಾಮಿತ್ರರು ಅಥವಾ ವಶಿಷ್ಠರು ಕೇವಲ ಋಷಿಗಳಾಗಿರಲಿಲ್ಲ ಅಥವಾ ಮಹರ್ಷಿಗಳಾಗಿರಲಿಲ್ಲ. ಇವರು ಒಂದು ವ್ಯವಸ್ಥೆಯ ಸೂತ್ರಧಾರರಾಗಿದ್ದರು. ನಮ್ಮ ಋಷಿ ಪರಂಪರೆಯ ಹಾಗೆ ಅಥವಾ ರಾಜರ್ಷಿಗಳ ಪರಂಪರೆಯ ಹಾಗೆ ಈ ರಾಜ ಆಡಳಿತ ನಡೆಸ್ತಾ ಇದ್ರೆ ಅದರ ಸೂತ್ರಧಾರ ಈ ಮಹರ್ಷಿಗಳಾಗಿದ್ದರು. ಹಾಗಾಗಿ ವಿಶ್ವಾಮಿತ್ರರು ಒಬ್ಬ ರಾಜನ, ಈ ಬಿಜವನ ಅಂತ ಒಬ್ಬ ರಾಜ ಬರ್ತಾನೆ, ಇವನ ಮಗ ದಿವೋದಾಸನ ಮಗ ಸುದಾಸನ ರಾಜ್ಯಕ್ಕೆ, ಪ್ರದೇಶಕ್ಕೆ ಗಡಿಗಳಿರಲಿಲ್ಲ. ಆಗ ಆ ಪ್ರದೇಶಕ್ಕೆ ಯಾವಾಗಲೂ
ದಾಳಿ ನಡೀತಾ ಇತ್ತು. ಈ ದಾಳಿ ನಡೀತಾ ಇರುವಾಗ ಪದೇ ಪದೇ ಬರುವಂತಹ ದಾಳಿಗಳನ್ನು ತಡೀಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಒಮ್ಮೆ ಗೋವುಗಳ ಕಾರಣಕ್ಕಾಗಿ ಈ ಸುದಾಸನ ರಾಜ್ಯಕ್ಕೆ 10 ಜನ ರಾಜರು ಒಟ್ಟಾಗಿ ದಾಳಿ ಮಾಡ್ತಾರೆ. ಈ 10 ಜನ ರಾಜರನ್ನ ಸುದಾಸ ಒಬ್ಬನೇ ತೃತ್ಸು ಅನ್ನುವಂತಹ ಒಂದು ಜನಾಂಗ ಇಟ್ಟುಕೊಂಡು ಯುದ್ಧವನ್ನು ಮಾಡ್ತಾನೆ. ಈ ತೃತ್ಸು ಜನಾಂಗ ಯುದ್ಧದಲ್ಲಿ ಹೋರಾಡುತ್ತೆ. 66,660 ಜನ ಸೈನಿಕರನ್ನ ನಾಶ ಮಾಡುತ್ತೆ. ಈ ಯುದ್ಧಕ್ಕೆ ಬಂದವರು ಶಿಮ್ಯು, ತುರ್ವಶ, ದೃಶ್ಯು, ಕವಶ, ಪೂರು, ಅನು, ಭೇದ, ಶಂಬರ, ವೈಕರ್ಣ ಮತ್ತು ಇನ್ನೊಬ್ಬ ವೈಕರ್ಣ, ಹೀಗೆ 10 ಜನ ರಾಜರು ಯುದ್ಧಕ್ಕೆ ಬಂದಿದ್ದರು. ಘೋರವಾದ ಯುದ್ಧ ನಡೆಯಿತು. 10 ಜನ ರಾಜರು ಯುದ್ಧದಲ್ಲಿ ಸೋತು ಪಲಾಯನ ಮಾಡ್ತಾರೆ. ಈ 10 ಜನ ರಾಜರಿಗೆ 10 ಜನರ ವಿರುದ್ಧ ಯುದ್ಧಕ್ಕೆ ವಿಶ್ವಾಮಿತ್ರರಿಗೆ ಸಹಾಯ ಮಾಡಿದ್ದು ಅಥವಾ ಈ ಸುದಾಸನಿಗೆ ಸಹಾಯ ಮಾಡಿದ್ದು ಇದೇ ಭರತ ಜನಾಂಗ. 10 ಜನರು ಸೋತು ಹೋಗ್ತಾರೆ. ಈ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಗೆ ಹಂಚಿ ಹೋಗ್ತಾರೆ. ಈ ಹಂಚಿ ಹೋದ ಜನ ಇಲ್ಲಿನ ಸಂಸ್ಕೃತಿ, ನಾಗರಿಕತೆ, ಸಂಸ್ಕಾರ, ಭಾಷೆ ಇವುಗಳನ್ನು ಪ್ರಸಾರ ಮಾಡ್ತಾರೆ. ಇವತ್ತು ನೀವು ಗೂಗಲ್ನಲ್ಲಿ ಸಹ ಹುಡುಕಬಹುದು. ಈ ಜನಾಂಗವನ್ನು ಪ್ರಾಚೀನ ಭಾರತೀಯ ಪುರೋಹಿತರು, ಪ್ರೀಸ್ ಅಂತ ವಿಕಿಪೀಡಿಯಾ ಹೇಳುತ್ತೆ. ಇದರಲ್ಲಿ ದೃಶ್ಯು ಅನ್ನುವರೇ ಮುಂದೆ ಡ್ರೂಯಿಡ್ಸ್ ಅಂತ ಕರೆಸಿಕೊಡ್ತಾರೆ. ನೀವು ಅದನ್ನ ಹುಡುಕ್ಬೋದು. ಡ್ರೂಯಿಡ್ಸ್ ಅಂತ ಹೇಳಿದರೆ ಇದೇ ಈ ದೃಶ್ಯುಗಳು. ಈ 10 ಜನರಲ್ಲಿ 7 ಜನ ನಾಹುಷೇಯರು. ನಹುಷ ಮಹಾರಾಜನಿಂದ ಶಾಪಗ್ರಸ್ತರಾಗಿ ಯುದ್ಧ ಮಾಡಿ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಕುರುಚಲುಗಿಡ, ಭಾಷೆ ಬಾರದ, ಅನಾಗರಿಕ ಸಂಸ್ಕೃತಿಯ ಊರುಗಳಿಗೆ ನೀವು ರಾಜರಾಗಿ ಅಂತ ಶಾಪ ಕೊಟ್ಟಿರ್ತಾನೆ ಅಂತ ಬ್ರಾಹ್ಮಣಗಳಲ್ಲಿ ಉಲ್ಲೇಖ ಬರುತ್ತೆ. ಅಂದರೆ ಈ ನಹುಷನ ಮಗ ಯಯಾತಿಯ ಮಕ್ಕಳು ಈ ದೃಶ್ಯು, ಪುರು, ಅನು, ಭೇದ, ತುರ್ವಶ, ಶಿಮ್ಯು ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಬರುತ್ತೆ. ಶಂಬರ ಇದರಲ್ಲಿ ಒಬ್ಬ ರಾಕ್ಷಸ ಸಹ. ಈತ 99 ಕೋಟೆಗಳನ್ನು ಕಟ್ಟಿದ್ದಂತೆ ಆ ಕಾಲಕ್ಕೆ. ಅಷ್ಟು ದೊಡ್ಡ ರಾಜಕೀಯ ವ್ಯವಸ್ಥೆಯನ್ನ ಆ ಕಾಲಕ್ಕೆ ಮಾಡಿಕೊಂಡಿದ್ರು. ಯಾಕೆ ವೈದಿಕ ಸೂಕ್ತ ದೃಷ್ಟಾರ ಕಾಲದಲ್ಲಿ ಯುದ್ಧಗಳು ನಡೀತಾ ಇತ್ತು? ಹಣ ಇರಲಿಲ್ಲ, ಹಣದ ಚಲಾವಣೆ ಇರಲಿಲ್ಲ, ಸಂಪತ್ತು ಗೋವಿನ ಸಂಪತ್ತಾಗಿತ್ತು. ಇದು ಬಿಟ್ಟರೆ ತಾತ್ವಿಕವಾದ ಯುದ್ಧಗಳು ಮಾತ್ರ ನಡೀಬೇಕಾಗಿತ್ತು. ತಾತ್ವಿಕ ಯುದ್ಧಗಳನ್ನು ಬಿಟ್ಟು ಯುದ್ಧ ನಡೆದದ್ದು ಗೋ ಸಂಪತ್ತಿನ ಕಾರಣಕ್ಕಾಗಿ. ಒಂದು ಗೋವುಗಳನ್ನು ಅಪಹರಣ, ಇನ್ನೊಂದು ಗೋವುಗಳ ಬಗ್ಗೆ ನಿಂದಾವಾಕ್ಯಗಳು, ಫಣಿಗಳು, ದಸ್ಯುಗಳು ಅಂತ ಬರ್ತಾರೆ. ದಸ್ಯುಗಳು ಅಂದರೆ ಬೇರೆ ಅರ್ಥವೇ ಇಲ್ಲ. ದಾಸರು ಅನ್ನುವ ಅರ್ಥ ಅಂತೂ ಶುದ್ಧ ತಪ್ಪು. ಇಂತಹ ದಸ್ಯುಗಳು ಮಾಡಿದ ಕೆಲಸ ಅಥವಾ ಫಣಿಗಳು ಮಾಡಿದ ಕೆಲಸ ಇನ್ನೂ 2 ಬರ್ತಾರೆ. ಆಮೇಲೆ ಅದನ್ನ ಹೇಳ್ತೇನೆ ಆ ಕಥೆಯನ್ನು. ಈ ಜನರಲ್ಲಿ ಕೆಟ್ಟ ಭಾವನೆ ಬಿತ್ತುತ್ತಾ ಇದ್ರು. ಯಾಕೆ ತುಪ್ಪಗಳನ್ನು ನೀವು ಹಾಳು ಮಾಡ್ತೀರಿ? ಯಾಕೆ ಗೋವಿನ ಹಾಲನ್ನು ಕುಡಿಯುವುದಿಲ್ಲ?
ದೇವರಿಗೆ ಅಥವಾ ಈ ಯಜ್ಞಕ್ಕೆ ಹಾಕ್ತೀರಿ ಅನ್ನುವ ಕಾರಣವನ್ನು ಕೊಡ್ತಾ ಇದ್ರು. ಈ ಕಾರಣಕ್ಕೆ ಅನೇಕ ಯುದ್ಧಗಳು ನಡೆದು ಹೋಗಿವೆ. ಸಣ್ಣ ಸಣ್ಣ ಯುದ್ಧಗಳು, ದೊಡ್ಡ ದೊಡ್ಡ ಯುದ್ಧಗಳು. ದಾಶರಾಜ್ಞ, ಈಗ ನಾನು ಹೇಳಿದ್ದು ದಾಶರಾಜ್ಞ. ಇಲ್ಲಿನ ಜನರು ಬೇರೆ ಕಡೆ ಹೋದರು, ಅಲ್ಲಿಂದ ಇಲ್ಲಿ ಪುನಃ ಬರ್ತಾರೆ. ಬಂದಾಗ ಅವರ ಭಾಷೆಗಳು ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಹಾಗಾಗಿ ಅವರು ಇಲ್ಲಿ ಸಹ ಬದುಕ್ತಾರೆ, ಅಲ್ಲಿ ಸಹ ಬದುಕ್ತಾರೆ. ಇವತ್ತಿಗೂ ಅಲ್ಲಿಯವರು ಇಲ್ಲಿಯವರು ಮ್ಯಾಚ್ ಆಗ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಈ ಕಾರಣಕ್ಕೋಸ್ಕರ ಯುದ್ಧಗಳು ನಡೆದು ಜನ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಪಂಗಡಗಳಾಗಿ ಹೋಗ್ತಾರೆ. ಇದು ಇತಿಹಾಸದಲ್ಲಿ ಅಥವಾ ಇತಿಹಾಸಕ್ಕೂ ಪೂರ್ವದಲ್ಲಿ ವೇದೋತ್ತರ ಕಾಲದಲ್ಲಿ ಇದೊಂದು ಘಟನೆ ಕಾಣಿಸ್ಕೊಳ್ಳುತ್ತೆ. ಈ ದಾಶರಾಜ್ಞ, ಒಂದು ದಾಶರಾಜ್ಞ ವಿಪಾಶಾ ನದಿಯ ದಡದಲ್ಲಿ ನಡೆಯುತ್ತೆ. ಇನ್ನೊಂದು ನಡೆದಿದೆ, ಅದನ್ನು ದ್ವಿದಾಶರಾಜ್ಞ ಅಂತ ಕರೆಯಲಾಗಿದೆ. ಈ ಎರಡನೇ ಯುದ್ಧ ನಡೆದದ್ದು ಅಂಶುಮತಿ ನದಿಯ ದಡದಲ್ಲಿ. ನದಿಗಳಿಗೆ ಒಂದೊಂದು ಊರುಗಳಿಗೆ ಒಂದೊಂದು ಹೆಸರು. ಆ ಊರಿಗೆ ಬಂದಾಗ ಆ ನದಿಗೆ ಒಂದು ಹೆಸರಿರುತ್ತೆ, ಇನ್ನೊಂದು ಕಡೆ ಹೋದಾಗ ಅದಕ್ಕೆ ಇನ್ನೊಂದು ಹೆಸರು. ಭಾರತದಲ್ಲಿಯೇ ಗಂಗೆಗೆ ಅನೇಕ ಹೆಸರುಗಳಿವೆ. ಬಂಗಾಳದ ಆ ಕಡೆ ಹೋದಾಗ ಪೊದ್ದು ಅಂತ ಕರೀತಾರೆ, ಪದ್ಮ ಅಂತ ಕರೀತಾರೆ. ಹೀಗೆ ಅನೇಕ ಹೆಸರುಗಳಿವೆ. ಹಾಗೆ ಅಂಶುಮತಿ ಎನ್ನುವ ನದಿ ಆ ಕಾಲದ ಯಮುನಾ ನದಿ. ಈ ಯಮುನಾ ನದಿ ಒಂದು ಪ್ರದೇಶದಲ್ಲಿ ಹರಿತಾ ಇರುವಾಗ ಅದಕ್ಕೆ ಅಂಶುಮತಿ ನದಿ ಅಂತ ಕರೆಯಲಾಗಿದೆ. ಆ ದಡದ ಮೇಲೆ ದ್ವಿದಾಶರಾಜ್ಞ ಯುದ್ಧ ನಡೆದಿದೆ. ಅದು ಸಹ ಇದೇ ರಾಜನ ನೇತೃತ್ವದಲ್ಲಿಯೇ ನಡೆದಿದೆ. ಆದರೆ ಆ ಕಾಲಕ್ಕೆ ವಿಶ್ವಾಮಿತ್ರರಿರಲಿಲ್ಲ, ವಶಿಷ್ಠರು ಮುನ್ನಡೆಸ್ಕೊಂಡು ಹೋದರು ಯುದ್ಧವನ್ನು. ಅದು ಇನ್ನೊಂದು. ಹೀಗೆ ಹೊರಗಡೆಗೆ ಹೋದರು. ಇಲ್ಲಿನ ರಾಜರು ಇಲ್ಲಿನ ಸರಸ್ವತಿ, ಇಲ್ಲಿನ ಗಂಗೆ, ಇಲ್ಲಿನ ಶತದ್ರುವನ್ನು ಕುರಿತು ಇಮಮ್ಮೆ, ಗಂಗೆ, ಯಮುನೆ, ಸರಸ್ವತಿ ಅನ್ನುವುದಾಗಿ ಹಾಡಿಕೊಂಡರು. ನಮ್ಮಲ್ಲಿ ಇದು 10ನೇ ಮಂಡಲದ 75ನೇ ಸೂಕ್ತ, ನದಿ ಸೂಕ್ತ. ನಮ್ಮಲ್ಲಿ ಚರ್ವಿತ ಚರಣ ಆಗಬಹುದು, ಆದರೆ ವಿದೇಶದಿಂದ ಬಂದು ಯಾವುದೋ ಇರಾನಿಂದ ಇನ್ಯಾವುದೋ ಕಡೆಯಿಂದ ಬಂದು ಇಲ್ಲಿ ಸೂಕ್ತವನ್ನು ಕಂಡುಕೊಂಡರು. ದ್ರಾವಿಡ ಪ್ರದೇಶದ ಜನರನ್ನು ಓಡಿಸಿ ತಾನು ಆರ್ಯ ನೆಲೆಯನ್ನು ಕಂಡುಕೊಂಡ್ರು ಅನ್ನುವ ಮಾತು ಆಗಾಗ ಈಗೀಗ ಜಾಸ್ತಿ ಆಗದೆ ಆ ಕಾಲದಿಂದ ನಡ್ಕೊಂಡು ಬಂದಿದೆ. ಈಗಷ್ಟೇ ಹೇಳಿದೆ ದೃಶ್ಯು ಅನ್ನೋರು ಡ್ರೂಯಿಡ್ಸ್ ಅಂತ ವಿದೇಶದಲ್ಲಿ ಹೋಗಿ ನೆಲೆಗೊಂಡ್ರು ಅಂತ. ಈ ದೇಶದಲ್ಲಿ ಇಮಮ್ಮೆ, ಗಂಗೆ, ಯಮುನೆ, ಸರಸ್ವತಿ ಅನ್ನುವ ಭಾವನೆ ಬರಬೇಕಿದ್ರೆ ಒಬ್ಬ ವಿದೇಶಿಯನಿಗೆ ಅಥವಾ ವಿದೇಶದಿಂದ ಬಂದವನಿಗೆ, ಇಲ್ಲಿ ನೆಲೆಗೊಂಡವನಿಗೆ ಆ ಭಾರತೀಯ ಭಾವನೆ, ಈ ನನ್ನ ನದಿ, ಈ ನನ್ನ ಗಂಗೆ, ಈ ನನ್ನ ಯಮುನೆ, ಈ ನನ್ನ ಸರಸ್ವತಿ ಅಂತ ಹೇಳಿ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಅರ್ಥವಾಗದ ವಾದಗಳು ಹುಟ್ಟುಕೊಂಡಿವೆ. ನಾನೇ ವಿದೇಶಕ್ಕೆ ಹೋಗಿ 10 ವರ್ಷ ಅಲ್ಲಿದ್ದರೂ ಇದು ನನ್ನ ನೈಲ್ ನದಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನದು ಭಾರತ ದೇಶ ಅಂತಾನೆ ನಾನು. ಹಾಗಾಗಿ ನನ್ನ ಯಮುನೆ, ನನ್ನ ಗಂಗೆ ಇವೆಲ್ಲವೂ ಭಾರತದ ಭಾವನೆಗಳನ್ನು ಹುಟ್ಟುಹಾಕತ್ತೆ. ಭಾರತದಲ್ಲಿರುವವರಿಗೆ ಮಾತ್ರ ಸಾಧ್ಯ, ಭಾರತದ ಜನರಿಗೆ ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ ಅನ್ನುವುದು ಗಮನವಿಡಬೇಕು. ಇಲ್ಲಿನ ವ್ಯವಸ್ಥೆ ಹೇಗಿತ್ತು? ನಮ್ಮ ಸೂಕ್ತಗಳನ್ನು ಅಪಾರ್ಥ ಮಾಡುವುದರಲ್ಲಿ ನಾವು ಬಹಳ ನಿಸ್ಸೀಮರು. ಅದರಲ್ಲಿ ಅಂತೂ
ಪುರುಷ ಸೂಕ್ತದಷ್ಟು ಅಪಾರ್ಥಗೊಂಡ ಸೂಕ್ತ ಬೇರೆ ಇರಲಿಕ್ಕಿಲ್ಲ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರು ತದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಬ್ರಾಹ್ಮಣರು ಮುಖದಲ್ಲಿ ಹುಟ್ಟಿದರು, ರಾಜರು ಕೈಯಲ್ಲಿ ಹುಟ್ಟಿದರು, ಕಾಲುಗಳಲ್ಲಿ ಇನ್ನೊಬ್ಬರು ಹುಟ್ಟಿದರು. ಹೀಗೆ ಅರ್ಥ ಮಾಡ್ತಾ ಬರ್ತೇವೆ. ಆದರೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅನ್ನೋದು ಬ್ರಾಹ್ಮಣ ಜಾತಿಗೆ ಸಂಬಂಧಪಟ್ಟು ಹೇಳಲಿಲ್ಲ. ಅಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದ ಎಲ್ಲರೂ ಬ್ರಾಹ್ಮಣರು. ಅವನು ವಿಪ್ರ ನೆನೆಸ್ಕೊಳ್ತಾನೆ. ಸಂಸ್ಕಾರಯುತವಾದಂತಹ ಅವನ ಜ್ಞಾನ ಉಳಿದ ನಮ್ಮ ರಾಷ್ಟ್ರದ ಬಾಹುವಿದಂತಿರುವ ತೋಳ್ಬಲವನ್ನು ಹೊಂದಿರುವಂತಹ ರಾಜರಿಗೆ ಸಿಗಲಿ, ಶಸ್ತ್ರ ಶಾಸ್ತ್ರ ವಿಚಾರಗಳು ಜಾಗೃತವಾಗಿರಲಿ, ಅವರ ಬಾಹುಗಳು ಬಲವಾಗಿರಬೇಕು ಅನ್ನುವ ಭಾವನೆ. ನಮ್ಮ ಕಾಲುಗಳು ಗಟ್ಟಿಯಾದರೆ, ನಮ್ಮ ರಾಷ್ಟ್ರದ ಬುನಾದಿ ಗಟ್ಟಿಯಾದರೆ, ನಮ್ಮ ವ್ಯವಹಾರಗಳು ಗಟ್ಟಿಯಾದರೆ ಆಗ ನಮ್ಮ ರಾಷ್ಟ್ರ ಸುಭಿಕ್ಷವಾಗಿರುತ್ತೆ ಅನ್ನುವ ಭಾವನೆ ವೈಶ್ಯತ್ವದಲ್ಲಿ ತೋರಿಸಿಕೊಟ್ರು. ಇವೆಲ್ಲವಕ್ಕೂ ಈ ಜ್ಞಾನ ಬೆಳಿಬೇಕಿದ್ರೆ, ನಮ್ಮ ರಾಷ್ಟ್ರಕ್ಕೆ ಬಲ ಬೆರಬೇಕಿದ್ರೆ, ನಮ್ಮ ವ್ಯಾಪಾರ ವ್ಯವಹಾರ ನಡಿಬೇಕಿದ್ರೆ ಮೂಲದ ರೈತ ಜನ ಅಥವಾ ಸೇವಕ ಜನ, ಒಂದು ನಾಡಿನ, ಒಂದು ದೇಶದ, ಒಂದು ರಾಷ್ಟ್ರದ ಸೇವಕರು, ಪ್ರಜೆಗಳು ಗಟ್ಟಿಯಾಗಿರಬೇಕು, ಶ್ರಮಿಕರಾಗಿರಬೇಕು, ಅಹರ್ನಿಶಿ ದುಡಿಬೇಕು. ಆಗ ಮಾತ್ರ ರಾಷ್ಟ್ರ ಸುಭದ್ರವಾಗಿ ಸುರಾಷ್ಟ್ರವಾಗಿ ನಿಲ್ಲುತ್ತೆ ಅನ್ನುವ ಸೂಕ್ತದ ಅರ್ಥವನ್ನು ಯಾವ ರೀತಿ ಬೇಕಾದರೂ ಬಳಸ್ಕೊಂಡು ಹೋಗಬಹುದಾಗಿದೆ. ಅವು ಹೋಗ್ತಾ ಇದ್ದಾರೆ ಈಗ ಸಹ. ಹೀಗೆ ನಮ್ಮ ಸೂಕ್ತದ ಈ ಆಶಯವನ್ನು ಇನ್ನಾದರೂ ಮನಗಂಡ್ರೆ, ಈ ರೀತಿಯಾಗಿ ತೋರಿಸಿದರೆ ಅದಕ್ಕೆ ಒಂದು ಬೆಲೆ ಬರುತ್ತೆ. ಇಲ್ಲವಾದರೆ ಮಂತ್ರವಾಗಿಯೇ ಉಳಿದು ಹೋಗುತ್ತೆ. ಇನ್ನು ಆಡಳಿತ ವ್ಯವಸ್ಥೆ ವೈದಿಕ ಯುಗದಲ್ಲಿ ಅಥವಾ ಸೂಕ್ತ ದೃಷ್ಟಾರರ ಯುಗದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿತ್ತು, ನ್ಯಾಯಾಂಗದ ವ್ಯವಸ್ಥೆ ಹೇಗಿತ್ತು ಅನ್ನುವ ಬಗ್ಗೆ ಗಮನ ಹರಿಸಿದರೆ, ನ್ಯಾಯಾಂಗ ವ್ಯವಸ್ಥೆಯನ್ನು ಮೊದಲು ಜಾರಿಗೆ ತಂದವ ವೈದಿಕ ಯುಗದಲ್ಲಿ ಮನು. ಯಮ ಮತ್ತು ಮನು ಇಬ್ಬರು ಅಣ್ಣ ತಮ್ಮ ಸಹೋದರರು. ಯಮನಿಗೆ ಪಿತೃಗಳ ಅಧಿದೇವತೆಯ ಸ್ಥಾನವನ್ನು ಕೊಟ್ಟರೆ, ಮನುವಿಗೆ ಮನುಷ್ಯರ ಆಧಿಪತ್ಯವನ್ನು ಕೊಡ್ತಾನೆ. ಒಂದಿನ ಮನು ಕೂತ್ಕೊಂಡು ಅವನ ಮಕ್ಕಳಿಗೆಲ್ಲ ಪಾಲು ಕೊಡ್ತಾ ಇದ್ದ, ದಾಯಭಾಗವನ್ನು ಮಾಡ್ತಾ ಇದ್ದ. ನನ್ನ ಇಂತಿಷ್ಟು ದಾಯಭಾಗ ನಿಮಗೆ ಸೇರಬೇಕು ಅನ್ನೋದಾಗಿ. ನಾಭಾನೇದಿಷ್ಟ ಅನ್ನುವಂತಹ ಒಬ್ಬ ಮಗ ಗುರುಕುಲದಲ್ಲಿ ಆಗ ಕಲಿತಾ ಇದ್ದ. ಈ ಮನು ಉಳಿದವರಿಗೆ ಹಂಚ್ತಾನೆ ಪಾಲನ್ನು, ನಾಭಾನೇದಿಷ್ಟನಿಗೆ ಹಂಚುವುದಿಲ್ಲ. ಅವ ಗುರುಕುಲ ಬಿಟ್ಟು ಬಂದಾಗ ಇವರೆಲ್ಲ ಪಾಲಾಗಿ ಹೋಗಿತ್ತು. ನಾಭಾನೇದಿಷ್ಟ ಮನುವಿನಲ್ಲಿ ಕೇಳ್ತಾನೆ, ಇವರೆಲ್ಲರಿಗೂ ನೀನು ಪಾಲು ಕೊಟ್ಟೆ, ನನಗೆ ನೀನು ಪಾಲು ಕೊಡಲಿಲ್ಲ, ಪಾಲು ಕೊಡು ಅಂತ. ಆಗ ಮನು ಹೇಳ್ತಾನೆ, ಈಗ ಅಂಗಿರಾ ಋಷಿ ಯಜ್ಞ ಮಾಡ್ತಾ ಇದ್ದಾನೆ, ಯಜ್ಞ ಭಾಗವನ್ನು ನೀನು ಸ್ವೀಕರಿಸು, ನಿನ್ನ ಪಾಲು ಅಲ್ಲಿ ಸಿಗುತ್ತೆ ಅನ್ನುವುದಾಗಿ ಹೇಳಿ ನಾಭಾನೇದಿಷ್ಟನನ್ನು ಕಳಿಸ್ತಾ ಇನ್ನೊಂದು ಮಾತನ್ನು ಹೇಳ್ತಾನೆ. ಇವತ್ತಿಗೂ ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಅದು ಸೇರಿಕೊಂಡಿದೆ. ಯಾವುದೇ ನೀನು ಪಾಲು ಕೇಳದೆ ನಿನಗೆ ಕೊಡಲಿಲ್ಲ ನಾನು, ಆದರೆ ನನ್ನ ಜೊತೆಯೇ ಇರುವ ಮಗಳಿದ್ದರೆ, ಹೆಣ್ಣಿದ್ದರೆ ಅವಳಿಗೆ ಸಮಾನ ಪಾಲು ಸಿಗುವುದಿಲ್ಲ.
ಸಮಾನ ಪಾಲು ಯಾಕೆ ಸಿಗುವುದಿಲ್ಲ ಅಂದರೆ ಅವಳು ವಿವಾಹವಾಗಿ ಹೋದ ನಂತರ ಅವಳಿಗೆ ಮತ್ತೊಂದು ಮನೆಯ ಪಾಲು ಸಿಗುವುದರಿಂದ ಸಮಾನ ಪಾಲು ಸಿಗುವುದಿಲ್ಲ ಅಂತ ಹೇಳಿ ಪಾಲು ಕೊಡ್ತಾನೆ. ಅಂದರೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಗೌತಮರಿಂದ ಬಂದಿದ್ದರೂ ಅದರ ಪೂರ್ವದಲ್ಲಿ ವೈದಿಕ ಸೂಕ್ತಗಳ ಕಾಲದಲ್ಲಿ ನಿರ್ದೇಶಿತವಾಗಿದೆ ದಾಯಭಾಗದ ವ್ಯವಸ್ಥೆ. ಅದನ್ನು ಸ್ವಲ್ಪ ಮುಂದೆ ಹೇಳುತ್ತೇನೆ ಹೇಗೆ ಆಗುತ್ತೆ ಅಂತ. ಹೀಗೆ ವ್ಯವಸ್ಥೆಗಳು ವೈದಿಕ ಯುಗದಲ್ಲಿ ಬಹಳ ಚೆನ್ನಾಗಿ ನಡೆದುಕೊಂಡು ಬಂದವು. ನಮ್ಮ ಋಷಿ ಮುನಿಗಳು ಮಹರ್ಷಿಗಳು ಕಂಡುಕೊಂಡಂತಹ ಸತ್ಯ ಒಂದು ಮಂತ್ರ ಸುಮ್ಮನೆ ಅವರ ದೃಷ್ಟಿಗೆ ಬಂದಿಲ್ಲ. ಒಂದೆರಡು ಉದಾಹರಣೆಗಳನ್ನು ಹೇಳ್ತೇನೆ. ನಾನು ಎಲ್ಲ ಕಡೆ ಹೇಳುವಂತಹ ಉದಾಹರಣೆಗಳೇ. ವಿಶ್ವಾಮಿತ್ರರಿಗೆ ಒಬ್ಬ ಋಷಿ ಎದುರು ನಿಂತು ಅವರಲ್ಲಿ ಸಂವಾದ ಆಗುತ್ತೆ. ವಿಶ್ವಾಮಿತ್ರರು ಹೇಳ್ತಾರೆ, ನೀನು ಈ ಸಂವಾದ ಮಾಡ್ತಾ ಇದ್ದಿ, ಇದು ಸಾಯಣಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾನೆ, ನೀನು ಈ ಸಂವಾದ ಮಾಡ್ತಾ ಇದ್ದಿ, ಇದು ವರ್ತಮಾನ ಕಾಲ ಅಲ್ಲ, ಭೂತಕಾಲದಲ್ಲಿ ಮಾಡ್ತಾ ಇದ್ದಿ ಅಂತ. ಇಷ್ಟು ಚೆನ್ನಾದ ಕಾನ್ಸೆಪ್ಟ್. ನಾನು ಯಾವ ಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿ ನಾನು ಬದುಕ್ತಾ ಇಲ್ಲ, ಎಲ್ಲ ಭೂತಕಾಲ ಆಗಿ ಹೋಗಿದೆ. ವರ್ತಮಾನ ಕಾಲ ಅನ್ನೋದು ನಮಗಿಲ್ಲ. ಒಂದು ಭವಿಷ್ಯತ್ ಒಂದು ಭೂತ ಆಗಿ ಹೋಗುತ್ತೆ ಅನ್ನೋದನ್ನು ಅರ್ಥೈಸುವಲ್ಲಿ ಅಥವಾ ಭಾಷ್ಯಕಾರರ ಭಾಷ್ಯವನ್ನು ಗಮನಿಸಿದರೆ ಸೂರ್ಯನಿಂದ ಭೂಮಿಗೆ ಬೀಳುವಂತಹ ಕಿರಣಗಳಿಗಿರುವಂತಹ ಸಮಯವನ್ನು ವಿಶ್ವಾಮಿತ್ರ ಋಷಿ ಈ ರೀತಿಯಾಗಿ ಹೇಳಿದರು. ಇನ್ನೊಂದು ವಿಷಯ ಬರುತ್ತೆ, ಅರ್ಚನಾನ ಅಂತ. ಹಿರಣ್ಯ ಸ್ತೂಪ ಅಂತ ಒಬ್ಬ ಋಷಿ ಇದ್ದ, ಅತ್ರಿ ಮಹರ್ಷಿಯ ವಂಶೀಯ. ಅವನ ಕೂದಲು ಬಿಳಿ ಇದ್ದು ಹೀಗೆ ಕಟ್ತಾ ಇದ್ದ ಅಂತ, ಹಿರಣ್ಯದ ಬಣ್ಣ. ಆ ಋಷಿಯ ಮಗ ಅರ್ಚನಾನ, ಅರ್ಚನ್ ಅಂತಾನು ಅವರನ್ನು ಕರೀತಾರೆ. ಇವ ಸೂರ್ಯನನ್ನು ಸವಿತಾ ಯಂತ್ರೈಹಿ ಅಂತಾನೆ. ಈ ಸೂರ್ಯನ ಬಗ್ಗೆ ಅಧ್ಯಯನ ಮಾಡಿದವರೇ ಇದ್ದಾರೆ. ಸವಿತಾ ಯಂತ್ರೈಹಿ ಅಂತಾನೆ. ಎಷ್ಟು ಚೆನ್ನಾದ ವ್ಯಾಖ್ಯೆ ಅದು. ಭೂಮಿ ಅನ್ನುವುದು ಸೂರ್ಯನನ್ನು ಎಳೆದು ಹಿಡಿದುಕೊಂಡಿದೆ, ಸೂರ್ಯ ಭೂಮಿಯನ್ನು ಎಳೆದು ಹಿಡಿದುಕೊಂಡಿದ್ದಾನೆ. ಎಲ್ಲೋ ಒಂದು ಆಕರ್ಷಣೆಯ ಶಕ್ತಿ ಕಡಿಮೆ ಆದರೆ ಎಲ್ಲದೂ ಒಂದು ಭೂಮಿ ಕಾಣೆಯಾಗತ್ತೆ, ಒಂದು ಸೂರ್ಯ ಕಾಣೆಯಾಗ್ತಾನೆ ಅನ್ನುವ ಗ್ರಾವಿಟಿ ಪವರನ್ನು, ಗುರುತ್ವಾಕರ್ಷಣ ಶಕ್ತಿಯನ್ನು ಹೇಳ್ತಾ ಹೋಗ್ತಾರೆ. ಇದು ನಮ್ಮಲ್ಲಿಯ ಮೊದಲು ಅನ್ನೋದಿಲ್ಲ, ಆದರೆ ಈ ಕಾನ್ಸೆಪ್ಟನ್ನು ಆ ಕಾಲದಲ್ಲಿಯೂ ಹೇಳ್ಕೊಂಡು ಹೋಗಿದ್ದಾರೆ. ಹೀಗೆ ವೈದಿಕ ಯುಗದಲ್ಲಿ ಈ ರೀತಿಯಾಗಿ ನಡೆದರೆ ರಾಮಾಯಣ ಮಹಾಭಾರತಗಳಂತೂ ಬಹಳ ಅರ್ಥವತ್ತಾದ ಜ್ಞಾನದ ನಿಧಿಗಳು. ಕೇಳುವವರಿಗೆ ಕತೆ, ಕಾವ್ಯ, ಆದರೆ ಅನುಭವಿಸುವವರಿಗೆ ಅದು ಜ್ಞಾನ. ಹೀಗೆ ಬಹಳ ದೊಡ್ಡ ನಿಧಿ ಅಂತ ಹೇಳಬಹುದು. ಬ್ರಾಹ್ಮಣಗಳಲ್ಲಿ, ಶತಪಥ ಬ್ರಾಹ್ಮಣದಲ್ಲಿ ಒಂದು ಸನ್ನಿವೇಶ ಬರುತ್ತೆ, ವಿದೇಗ ಮಾಧವ ಅಂತ. ತಾವೆಲ್ಲ ಕೇಳಿರಬಹುದು, ಆ ಕಥೆಯನ್ನು ಸಹ ಕೇಳಿರಬಹುದು. ಈ ವಿದೇಗ ಮಾಧವ ವಿಚಿತ್ರದ ಮನುಷ್ಯನಾಗಿದ್ದ, ರಾಜನಾಗಿದ್ದ. ಈತನಿಗೆ ಗೌತಮ ರಾಹುಗಣ ಋಷಿಯಾಗಿದ್ದ. ವಿದೇಗ ಮಾಧವನಿಗೆ ಒಮ್ಮೆ ಒಂದು ಹುಚ್ಚು ಹಿಡಿಯಿತು, ಶಕ್ತಿಯನ್ನು ನನ್ನಲ್ಲಿ ಇಟ್ಕೊಳ್ಬೇಕು ಅನ್ನುವ ಹುಚ್ಚು. ಆತ
ಅಗ್ನಿಯನ್ನು ತನ್ನ ಬಾಯಿಯಲ್ಲಿ ಇಟ್ಕೊಂಡು ಬಿಡ್ತಾನೆ. ಅಗ್ನಿ ಅಂದರೆ ಶಕ್ತಿ. ಅಗ್ನಿಯನ್ನು ಬಾಯಿಯಲ್ಲಿ ಇಟ್ಕೊಂಡು ಅದನ್ನ ಹೊರಕ್ಕೆ ಬಿಡುವುದಿಲ್ಲ. ಇಡೀ ಊರು ತಾಪದಿಂದ ಸುಡುತ್ತೆ, ಈತ ಬಿಡುವುದಿಲ್ಲ. ರಾಹುಗಣ ಪ್ರಾರ್ಥನೆ ಮಾಡ್ತಾನೆ, ಬಿಡುವುದಿಲ್ಲ. ಒಮ್ಮೆ ರಾಹುಗಣ ಅಜ್ಜಸ್ಥಾಲಿಯಲ್ಲಿ ತುಪ್ಪವನ್ನು ಹಿಡಿದುಕೊಂಡು ಬರ್ತಾ ಇರ್ತಾನೆ. ಬಂದಾಗ ಈ ವಿದೇಗ ಮಾಥವನ ಎದುರು ಬಂದಾಗ ಈತ ಬಾಯಲ್ಲಿ ಅಗ್ನಿಯನ್ನು ಇಟ್ಕೊಂಡಿದ್ದ ಘೃತಂ ಅಂತ ಬಾಯಿ ಬಿಡ್ತಾನೆ. ಬಿಟ್ಟಾಗ ಆ ಶಕ್ತಿ ರೂಪದ ಅಗ್ನಿ ಸ್ಫೋಟಗೊಳ್ಳುತ್ತೆ. ಇಡೀ ಊರು ಬೆಂಕಿ ಆವರಿಸುತ್ತೆ. ವಿದೇಗ ಮಾಥವ ಮತ್ತು ರಾಹುಗಣರು ಓಡ್ತಾರೆ. ಓಡಿ 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 ನದಿಗಳೆಲ್ಲ ಬತ್ತಿ ಹೋಗ್ತವೆ. ಕೊನೆಗೆ ಸಿಗುವಂತಹ ನದಿ ಸದಾನೀರ ಅಂತ. ಈ ಸದಾನೀರವನ್ನು ದಾಟಿ ಅವರು ಉತ್ತರ ಬಿಹಾರದ ಅಂದರೆ ಮಗಧದ ಉತ್ತರದ ಭಾಗಕ್ಕೆ ಹೋಗ್ತಾರೆ. ಅಂದರೆ ದಕ್ಷಿಣ ಭಾಗದಲ್ಲಿ ಜನವಸತಿ ಇತ್ತು. ಮಗಧದ ದಕ್ಷಿಣ ಭಾಗದಲ್ಲಿ. ಉತ್ತರ ಮಗಧದಲ್ಲಿ ಜನವಸತಿ ಇರಲಿಲ್ಲ, ಕಾಡುಗಳಿದ್ವು. ಆ ಕಾಡುಗಳನ್ನು ನಾಶ ಮಾಡಿ ಅಲ್ಲಿ ಜನವಸತಿಯನ್ನು, ಯಜ್ಞಗಳನ್ನು ಆರಂಭ ಮಾಡುವ ಮೊದಲ ಪ್ರಕ್ರಿಯೆ ಈ ವಿದೇಗ ಮಾಧವ ಮತ್ತು ರಾಹುಗಣದಿಂದ ಆಗುತ್ತೆ. ಸದಾ ನೀರ, ಆಮೇಲೆ ಈ ಅಗ್ನಿ ನಂದಿ ಹೋಗುತ್ತೆ, ಆ ಕಡೆ ಜನವಸತಿ ಆರಂಭವಾಗುತ್ತೆ. ಹೀಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗಿ ಅಲ್ಲಿ ಜನವಸತಿ ಆರಂಭವಾಗುತ್ತೆ. ಇವೆಲ್ಲವೂ ಸಹ ನಮ್ಮ ಕಣ್ಣಿಗೆ, ಕಾಮಾಲೆಯ ಕಣ್ಣಿಗೆ ವಿಚಿತ್ರವಾಗಿ ಕಾಣುತ್ತೆ. ಅದು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ಅನೇಕ ಪುಸ್ತಕಗಳಿವೆ ಇದ್ರ ಬಗ್ಗೆ, ಈ ವಿದೇಗ ಮಾಥವನ ಬಗ್ಗೆ ಈ ಬೇರೆ ಕಲ್ಪನೆಗಳು. ಹೀಗೆ ರಾಜ್ಯ ವ್ಯವಸ್ಥೆ ಬ್ರಾಹ್ಮಣಗಳ ಕಾಲದಲ್ಲೂ ನಡೆದಿತ್ತು. ನಾನು ಯಾಕೆ ಹೇಳಿದೆ ಅಂದರೆ, ನಾನು ಇದೊಂದು ಪುಸ್ತಕದಲ್ಲಿ ನನ್ನ ಉಲ್ಲೇಖ ಇದೆ, ಸದಾನೀರದ ಉಲ್ಲೇಖವನ್ನು ನಾನು ಇಟ್ಕೊಂಡೆ, ಸದಾನೀರವನ್ನು ಹುಡುಕೊಂಡು ಹೋಗಿದ್ದೆ. ಸದಾನೀರ ಯಾಕೆ ಹೇಳಿದೆ ಅಂದರೆ, ನೀರ ಎನ್ನುವ ಪದ ನಾನು ಬರೀತಾ ಇರಬೇಕಿದ್ರೆ ಕನ್ನಡದಿಂದ ಸಂಸ್ಕೃತಕ್ಕೆ ಹೋಗಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂತು ಅನ್ನುವ ವಾದ ಹುಟ್ಕೊಂಡಿತ್ತು. ದೊಡ್ಡ ದೊಡ್ಡ ಸಾಹಿತ್ಯಗಳು, ಒಂದು ಪುಸ್ತಕವೇ ಇದೆ ಇನ್ನಷ್ಟು ಕನ್ನಡ ಅಂತ, ಆ ಪುಸ್ತಕಗಳಲ್ಲಿ ಸಹ ಹಾಗೆ ಬಂದಿತ್ತು. ಆಗ ನಾನು ಇದನ್ನು ಹುಡ್ಕೊಂಡು ಹೋಗ್ಬೇಕಾಯ್ತು. ಸದಾನೀರ ಅನ್ನುವಂತಹ, ಯಾವಾಗಲೂ ನೀರು ಹರಿದುಕೊಂಡು ಹೋಗುವಂಥ ಮಗಧದ ಪ್ರದೇಶದಲ್ಲಿ ಆ ನದಿಗೆ ಸದಾನೀರ ಅಂತಾನೆ ಹೆಸರು. ನೀರು ಅನ್ನೋದು ಸಂಸ್ಕೃತ ಪದವೇ. ಬ್ರಾಹ್ಮಣ ಕಾಲಕ್ಕೆ ಹೋದರೂ ಸಂಸ್ಕೃತವೇ, ಆ ನಂತರವೂ ಸಂಸ್ಕೃತವೇ. ಹೀಗೆ ಒಂದು ಉಲ್ಲೇಖ ಆದರೆ, ಇನ್ನೊಂದು ಬಹಳ ಚೆಂದದ ಕಥೆ ಇದೆ. ಈ ಮನುವಿನ ಮಕ್ಕಳಲ್ಲಿ 8ನೆಯ ಮಗ ಕರುಷ ಅಂತ, ಕರುಷಾಧಿಪತಿ ಅಂತೆಲ್ಲ ಬರುತ್ತೆ. ಕಾರುಷೇಯ, ಕರುಷ ಅಂತ ಒಬ್ಬ. ಈ ಕರುಷ ಅವನಿಗೆ ಪೂರ್ವದ ಭಾಗವನ್ನು ಮನು ಬಿಟ್ಕೊಡ್ತಾನೆ, ನೀನಲ್ಲಿ ರಾಜ್ಯ ವ್ಯವಸ್ಥೆ ಮಾಡುವಂತ. ಪೂರ್ವದ ಭಾಗವನ್ನು ಆಳ್ತಾ ಅವ ಇಡೀ ಗೋದಾವರಿಯಿಂದ ಆಚೆಗಿರುವಂತಹ ಇಡೀ ಪ್ರದೇಶವನ್ನು ಆಳ್ಕೊಂಡು ಬರ್ತಾನೆ. ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗೆ ಸಮಗ್ರ ಆಡಳಿತ ನಡೆಸ್ತಾನೆ. ಆ ನಂತರ ಅವನಿಗೆ ನಾನು ಇಲ್ಲಿ ಮಾತ್ರ ಅಲ್ಲ, ವಿದೇಶಕ್ಕೂ ಹೋಗಬೇಕು, ಇನ್ನೊಂದು ದೇಶದಲ್ಲಿ ನನ್ನ ಅಸ್ತಿತ್ವವನ್ನು ಸ್ಥಾಪಿಸಬೇಕು, ನಾನು ರಾಜ್ಯಾಡಳಿತ ನಡೆಸಬೇಕು ಅಂತ ಇಲ್ಲಿನ ಜನರನ್ನ ಒಂದೊಂದು ಗಣಗಳಾಗಿ ಕರೆದುಕೊಂಡು ಹೋಗ್ತಾನೆ. ಒಂದೊಂದು ಸಮೂಹ ಗಣಗಳಾಗಿ ಅವರನ್ನು ಕರೆದುಕೊಂಡು ಹೋಗ್ತಾನೆ. ವಿದೇಶಕ್ಕೆ ಹೋಗ್ತಾನೆ. ಹೋಗಿ ಹೋಗಿ ಬ್ಯಾಬಿಲೋನಿಯಾವನ್ನು ತಲುಪ್ತಾನೆ. ಬ್ಯಾಬಿಲೋನಿಯಾದಲ್ಲಿ ಅವನ ಆಡಳಿತ ಸ್ಥಾಪನೆ ಮಾಡ್ತಾನೆ. ಈ ಆಡಳಿತ ಸ್ಥಾಪನೆ ಮಾಡಿದಾಗ ಅಲ್ಲಿ ಆಡಳಿತ ಇರಲೇ ಇಲ್ಲ, ಇಲ್ಲಿನ ಜನರೇ ಆಡಳಿತ ಮಾಡ್ತಾರೆ. ಇಲ್ಲಿನ ಹಾಗೆ ಸೂರ್ಯನನ್ನ, ಇಂದ್ರನನ್ನ, ಅಗ್ನಿಯನ್ನ ಆರಾಧನೆ ಮಾಡ್ತಾರೆ. ಕಾಲಾನಂತರದಲ್ಲಿ
ಪುನಃ ವಾಪಸ್ ಬರ್ತಾರೆ. ಒಂದು ಪ್ರದೇಶದ ಭಾಷೆ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಬೇರೆ ಆಗುತ್ತೆ. ಹೀಗೆ ಹೋದ ಜನರು, ಗಣಶಃ ಹೋದ ಜನರು ಖಂಡಶಃ ಆಗ್ತಾರೆ. ಖಂಡಶ್ ಅಂತ ನೀವು ಈಗ ಹುಡುಕಿದ್ರು, ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಈ ಜನಾಂಗ ಸಿಗುತ್ತೆ ನಿಮಗೆ. ಇದು ರ್ಯಾಪ್ಸನ್ ಅವರ ಹಿಸ್ಟ್ರಿ ಬುಕ್ 356, ವಾಲ್ಯೂಮ್ 1 356ನೇ ಪೇಜ್ನಲ್ಲಿ ಈ ವಿಷಯವನ್ನು ತುಂಬ ಚೆನ್ನಾಗಿ ಅವರು ವಿವರಿಸಿದ್ದಾರೆ. ಭಾರತದಿಂದ ಆ ಕಾಲಕ್ಕೆ ಹೋದಂತಹ ಕರುಷ ರಾಜನ ಈ ವಂಶ ಬೆಳೆದು ಅಲ್ಲಿ ಇವತ್ತಿಗೂ ಆ ಪೂಜೆ ಬೆಳೆದುಕೊಂಡು ಬಂದಿದೆ ಅಂತ ಅವರು ಅದನ್ನು ವಿವರಿಸ್ತಾರೆ. ಅವರೇ ವಾಪಸ್ ಬಂದಾಗ ಆರ್ಯ ಜನಾಂಗವಾಗುತ್ತೆ ಅಂತ ನಮ್ಮ ಮಹಾನ್ ಯಾರವ ಕನ್ನಿಂಗ್ಹ್ಯಾಮ್ ರಿಪೋರ್ಟ್ ಮಾಡ್ತಾನೆ. ಹೀಗೆ ಭಾರತದ ವ್ಯವಸ್ಥೆ ಈ ರೀತಿಯಾಗಿ ಪ್ರಾಚೀನ ವೇದಕಾಲದ ವ್ಯವಸ್ಥೆ ಬೆಳೆದು ಬರುತ್ತೆ. ಇನ್ನೊಂದು ಉಲ್ಲೇಖವನ್ನು ಕೊಡ್ತೇನೆ. ಸಾರ್ಥ ನಾವೆಲ್ಲ ಕೇಳಿರ್ತೇವೆ. ಸಾರ್ಥದ ಉಲ್ಲೇಖ ಇಲ್ಲಿಂದ ಎಲ್ಲ ಜನಾಂಗವನ್ನು ಅಥವಾ ಎಲ್ಲ ವ್ಯವಸ್ಥೆಯನ್ನು ಇಟ್ಕೊಂಡಂತಹ ದೊಡ್ಡ ವಾಣಿಜ್ಯ ಪಡೆ ಉತ್ತರಕ್ಕೆ ಹೋಗುತ್ತೆ, ಅಲ್ಲಿಂದ ಈ ಕಡೆ ಬರ್ತಾರೆ. ಈ ಸಾರ್ಥದ ಕಲ್ಪನೆ ಹೇಗೆ, ಅಥವಾ ಈ ವ್ಯವಸ್ಥೆ ನಮ್ಮ ರಾಜಕೀಯ ವ್ಯವಸ್ಥೆಯ ಕಲ್ಪನೆ ವೇದ ಕಾಲದಲ್ಲಿ ಮತ್ತು ವೇದೋತ್ತರ ಕಾಲದಲ್ಲಿ ಹೇಗೆ ಬಂತು ಅನ್ನುವುದಕ್ಕೆ ಋಗ್ವೇದದಲ್ಲಿ ಒಂದು ಉಲ್ಲೇಖ ಇದೆ. ಒಮ್ರಿಬಿಹಿ ಅಂತ. ಸಾರ್ಥ ಅಂದರೆ ವೈದಿಕ ಯುಗದ ಇರುವೆಗಳು. ಸಾರ್ಥವಾಹ ಅಂದರೆ ಅವು ಒಂದು ಇರುವೆ, ಒಂದೇ ಇರುವೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಜಗತ್ತಿನಲ್ಲಿ. ಒಂದು ಇರುವೆ ಅದರ ಸಾಲು ಬಿಟ್ಟು ಈಚೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಇರುವೆ ಮುಂದೆ ಹೋಗಿ ಅಲ್ಲಿ ಹೋಗಿ ನಿಂತು ಅಲ್ಲಿ ನೋಡಿಕೊಂಡು ಬಂದು ಈ ಇರುವೆಗೆ ಹೇಳುತ್ತೆ, ನೀನು ಹೀಗೇ ಬಾ, ಮಧ್ಯದಲ್ಲಿ ಏನೂ ಇಲ್ಲ, ಹೀಗೇ ಬರಬೇಕು ಅಂತ. ಈ ಇರುವೆಗಳಲ್ಲಿ ಸೈನಿಕರಿದ್ದಾರೆ, ವಿಷವೈದ್ಯರಿದ್ದಾರೆ, ಜ್ಞಾನಿಗಳಿದ್ದಾರೆ, ವಾಣಿಜ್ಯ ವ್ಯವಹಾರಗಳನ್ನು ನಡೆಸುವಂತಹ ಜನರು ಇದ್ದಾರೆ, ಮುಂದೆ ಏನಾಗತ್ತೆ ಎಂದು ತಿಳಿದು ಹೇಳುವಂತಹ ವ್ಯಕ್ತಿಗಳು ಇದ್ದಾರೆ. ಈ ಇರುವೆಯನ್ನು ನೋಡಿ ಪ್ರಾಚೀನ ಭಾರತದ ರಾಜಕೀಯ ವ್ಯವಸ್ಥೆ ಆರಂಭವಾಗಿತ್ತು. ಈ ಇರುವೆಯಿಂದಲೇ ಸೈನ್ಯದ ಕಟ್ಟುವಿಕೆ ಆಗಿತ್ತು. ಈ ಇರುವೆಗಳೇ ಮುಂದೆ ಚಾಣಕ್ಯನ ಕಾಲಕ್ಕೆ ಸಾರ್ಥಕ್ಕೆ ಕಲ್ಪನೆ ಅದು. ಆತನ ಟ್ಯಾಕ್ಸೇಷನ್ ಬಂದದ್ದು, ರಾಜನೀತಿ ಬಂದದ್ದು ಈ ಇರುವೆಗಳಿಂದ. ಆತ ಇರುವೆಯನ್ನು ಇಟ್ಕೊಂಡು ಇಡೀ ಕಾಶಿಯ, ಇಡೀ ಭಾರತದ ವ್ಯವಸ್ಥೆಯನ್ನು ರೂಪಿಸ್ತಾನೆ. ಅವನ ಅರ್ಥಶಾಸ್ತ್ರ ಬರೆದದ್ದು ಕಾಶಿಯಲ್ಲಿ. ಕಾಶಿಗೆ ಮೊತ್ತ ಮೊದಲು ಶುಲ್ಕವನ್ನು ನೀಡಲಿಕ್ಕೆ ವ್ಯವಸ್ಥೆ ಮಾಡಿದವ ಚಾಣಕ್ಯ. ಚಾಣಕ್ಯನಕ್ಕಿಂತ ಮೊದಲು 3 ಜನ ಆಗಿ ಹೋಗ್ತಾರೆ ರಾಜಕೀಯ ವಿಶ್ಲೇಷಕರು ಅಥವಾ ರಾಜಕೀಯ ವ್ಯವಸ್ಥೆ ಮಾಡಿದವರು. ಒಂದು ಕೌಪಣದಂತ ಅಂತ ಭಾರದ್ವಾಜರು, ಇನ್ನೊಬ್ಬರು, ಹೀಗೆ 3 ಜನ ಬರ್ತಾರೆ. ಆದರೆ 3 ಜನರು ಸೇರಿಸಿ ಕೌಟಿಲ್ಯ ಮೇಲೆ ಬರ್ತಾನೆ. ಕಾಶಿಗೆ ಶುಲ್ಕವನ್ನು ವಿಧಿಸಿದ್ದು ಒಂದೇ ಅಲ್ಲದೆ ಆ ಶುಲ್ಕವನ್ನು ತೆಗೆದುಕೊಳ್ತಾ ಇದ್ದದ್ದು ಆ ಕಾಶಿಯ ಪಶುವೈದ್ಯರಂತೆ. ಕಾಶಿಯ ದಡದಲ್ಲಿದ್ದಂತಹ ಆ ಕಾಶಿಯ ಊರಿಗೆ ಬೇಕಾದಂತಹ ಪಶುವೈದ್ಯರನ್ನು ಈ ಶುಲ್ಕ ತೆಗೆದುಕೊಳ್ಳಲಿಕ್ಕೆ ನಿಯೋಜಿಸಿದ. ಯಾಕೆ ಅಂದರೆ ಮನುಷ್ಯನಿಗೆ ರೋಗ ಬಂದರೆ ಬಾಯ್ಬಿಟ್ಟು ಹೇಳ್ತಾನೆ, ಪಶುಗಳಿಗೆ ರೋಗ ಬಂದರೆ ಒಂದು ಅವಾಗಿಯೇ ಅವು ಗುಣಪಡಿಸ್ಕೊಳ್ತಾವೆ ಹುಲ್ಲುಗಳನ್ನು ತಿಂದು. ಯಾವುದೇ ಪಶು ಆದರೂ ಹುಲ್ಲು ತಿಂದು ಗುಣ ಮಾಡ್ಕೊಳ್ಳುತ್ತೆ. ಅಂತಹ ದೊಡ್ಡ ಕಾಯಿಲೆ ಬಂದಾಗ ಮಾತ್ರ ಅದು ಮಲ್ಕೊಳ್ಳುತ್ತೆ, ಹೊಟ್ಟೆ ಡುಬ್ಬ ಆಗುತ್ತೆ. ಆಗ ಪಶುವೈದ್ಯನ ಅವಶ್ಯಕತೆ ಇಲ್ಲದೆ ಇದ್ದರೆ ಸುಮ್ಮನೆ ಅವನಿಗೆ ವೇತನ ಕೊಡಬೇಕು ಅನ್ನುವ ಕಾರಣಕ್ಕೆ ಮುದ್ರೆಗಳನ್ನು ಸ್ವೀಕರಿಸ್ತಿದ್ದವ ಪಶುವೈದ್ಯ ಅಂತ. ಅಂದರೆ
ವ್ಯವಸ್ಥೆಯನ್ನು ಈ ಚಿಕ್ಕ ಇರುವೆಯಿಂದ ಸಮಗ್ರ ಭಾರತದ ಸಮಗ್ರ ಜಗತ್ತಿನ ಎಡೆಗೆ ತೆಗೆದುಕೊಂಡು ಹೋದವ ಚಾಣಕ್ಯ. ಹೀಗೆ ವೇದಕಾಲೀನ ವ್ಯವಸ್ಥೆಯನ್ನು ಆ ನಂತರದಲ್ಲಿ ಕಾಶಿಯಲ್ಲಿನ ವ್ಯವಹಾರಗಳನ್ನು ಗಮನಿಸಿ ಇಡೀ ಜಗತ್ತಿಗೆ ಕೊಟ್ಟವ ಈ ಚಾಣಕ್ಯ. ಹಾಗಾಗಿ ಕೌಪಣದಂಥ ನಮ್ಮಲ್ಲಿ ಹೆಸರುಗಳು ವಿಕಾರ ಹೊಂದಷ್ಟು ಅಥವಾ ವಿಚಿತ್ರ ಹೆಸರಿಟ್ಕೊಂಡ್ರೆ ಅಥವಾ ಅಡ್ಡ ಹೆಸರಿನಿಂದ ಅವ ಮೋಟ, ಪಂಗು, ಕಾಲಿಲ್ದವ, ಕುಂಟ, ಕಿವುಡ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತೇವೆ ನಾವು. ದೇವರನ್ನು ಸಹ ಪಂಗು ಅಂತ ಕರೆದಿದೆ, ಕಾಲು ಓನ ಇದ್ದ ಅಂತ. ಆದರೆ ಭೀಷ್ಮ, ಕೌಪಣದಂತ ಅಂದರೆ ಭೀಷ್ಮಾಚಾರ್ಯರು, ಅವರು ಮೊದಲು ಇಡೀ ರಾಜಕೀಯ ವ್ಯವಸ್ಥೆಯನ್ನು ಮಾಡಿದವರು ಮಹಾಭಾರತದಲ್ಲಿ. ಅದಕ್ಕೂ ಮೊದಲು ಶ್ರೀರಾಮ ಭರತನಿಗೆ ರಾಜಕೀಯ ವ್ಯವಸ್ಥೆಯನ್ನು ಬೋಧಿಸ್ತಾನೆ. ಹೀಗೆ ವೇದ ಮತ್ತು ವೇದೋತ್ತರ ಕಾಲ, ವೇದಗಳಲ್ಲಿ ಏನು ರಾಜಕೀಯ ವ್ಯವಸ್ಥೆ ಉಂಟಾಯಿತೋ ಅದು ವೇದೋತ್ತರ ಕಾಲಕ್ಕೂ ಬಂತು. ವೇದಗಳ ಕಾಲದಲ್ಲಿ ಏನು ಗುಬ್ಬಿಗಳನ್ನು ಸಾಕ್ತಾ ಇದ್ರೋ, ಗಿಳಿಗಳನ್ನು ಸಾಕ್ತಾ ಇದ್ರೋ, ಇವತ್ತಿಗೂ ಅದು ಪ್ಯಾಷನ್ ಆಗಿ ಬೆಳ್ಕೊಂಡು ಬಂತು. ಹದ್ದುಗಳನ್ನು ಹಡಗುಗಳಲ್ಲಿ ಇಟ್ಕೊಳ್ತಿದ್ರು, ಇವತ್ತಿಗೂ ಹದ್ದುಗಳು ಹಡಗುಗಳಲ್ಲಿ ಬಳಕೆ ಆಗ್ತಾ ಇವೆ. ಹೀಗೆ ಒಂದು ವ್ಯವಸ್ಥೆ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದ ಕಾಲದಲ್ಲಿ ಆರಂಭವಾಗಿದ್ದು ಇವತ್ತಿಗೂ ಸಹ ಅದು ಮುಂದುವರೆದುಕೊಂಡು ಬಂತು. ಹೀಗೆ ಪುರಾಣಗಳ ಕಾಲದ ನಂತರಕ್ಕೆ ಸಹ ಬಂದರೆ ನಮ್ಮ ರಾಜಕೀಯ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಬಹಳ ಮಹತ್ವ ಪಡೆಯುತ್ತೆ. ಇನ್ನೊಂದು ಎರಡು ಚಿಕ್ಕ ಮಾತುಗಳನ್ನಾಡಿ ಮುಗಿಸ್ತೇನೆ. ನಮ್ಮೆಲ್ಲರ ಅನಿಸಿಕೆಗಳಲ್ಲಿ ರಾಜರು ಒಂದು 4-5 ಜನ ನಾವು ಶಾಲೆಗಳಲ್ಲಿ ಕಲಿಯುವಂತಹ ರಾಜರು, ಒಂದು ಚಂದ್ರಗುಪ್ತ ಮೌರ್ಯ, ಅಶೋಕ, ಸಮುದ್ರಗುಪ್ತ, ಎರಡನೇ ಸಮುದ್ರಗುಪ್ತ, ಹರ್ಷ. ಇಷ್ಟಕ್ಕೆ ಮುಗಿದು ಕೊನೆಯಲ್ಲಿ ಭೋಜನಕ್ಕೆ ಬಂದು ನಿಲ್ಲುತ್ತೆ, ಭೋಜನ ಕಾಲಕ್ಕೆ. ಅದರ ನಂತರ ಮೊಘಲ ಇತಿಹಾಸಗಳನ್ನು ನಾವು ಹೇಳ್ಕೊಳ್ತಾ ಹೋಗ್ತೇವೆ. ಉಳಿದ ರಾಜರು ಇರಲಿಲ್ವಾ ಅಷ್ಟು ಸಮಯದ ಮಧ್ಯದಲ್ಲಿ? ಯಾವ ಸಮುದ್ರಗುಪ್ತನ ನಂತರ ಅದೆಷ್ಟೋ ರಾಜರು ಆಳಿ ಹೋದ್ರಲ್ಲ. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಉಲ್ಲೇಖಗಳೇ ಇರುವುದಿಲ್ಲ. ಸಮುದ್ರಗುಪ್ತ ವಿಶಿಷ್ಟವಾದ ವ್ಯಕ್ತಿತ್ವ. ಯುದ್ಧವನ್ನು ಮಾಡದೆ ಇಡೀ ಸಾಮ್ರಾಜ್ಯ ಗೆಲ್ತಾನೆ, ಇಡೀ ಊರನ್ನು ಗೆಲ್ತಾನೆ. ಇದಕ್ಕೂ ಮೊದಲಿನ ಅಜಾತ ಶತ್ರು ಅಥವಾ ಬಿಂಬಿಸಾರ, ಅವನ ಕಾಲದಲ್ಲಿ ಇನ್ನೊಂದು ವ್ಯವಸ್ಥೆ ಬರುತ್ತೆ. 80,000 ಚಿಕ್ಕ ಚಿಕ್ಕ ಜನಪದಗಳನ್ನು ಇಟ್ಟುಕೊಂಡು ಸಾಮ್ರಾಜ್ಯವನ್ನು ಆಳಿದವ ಬಿಂಬಿಸಾರ. ಈತನ ಕಾಲಕ್ಕೆ 11-18 ಗ್ರಾಮಗಳ ಒಂದು ಗ್ರಾಮಿಕರು ಸೇರುವಂತಹ ಸ್ಥಳ ಚಿಕ್ಕ ಮಂದಿರವಾಗಿತ್ತು. ರಾಜಕೀಯ ವ್ಯವಸ್ಥೆಗಳನ್ನು ಆ ಮಂದಿರಗಳಲ್ಲಿ ಮಾಡ್ತಾ ಇದ್ರು. ಊರಿನ ಸಮಸ್ಯೆಗಳಿದ್ರೆ ಆ ಮಂದಿರದ ಆ ಸಭೆಯಲ್ಲಿ ಹೇಳ್ಕೊಳ್ಳಾಗ್ತಾ ಇತ್ತು. ಇದನ್ನ ಮಹತಿ ಅಂತ ಕರೆಯಲಾಗ್ತಾ ಇತ್ತು ಈ ಸಭೆಯನ್ನ. ಈ ಮಹತಿ ಸಭೆಯ ಮುಂದುವರಿದ ಭಾಗವೇ ಇವತ್ತಿನ ಮಹತೋಭಾರ. 12 ಅಥವಾ 11, 18 ಹೀಗೆ ಒಂದೊಂದು ಗ್ರಾಮಗಳಿಗೆ ಇರುವಂತಹ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿದ್ದಂತಹ ದೇವಾಲಯಗಳು, ಮಂದಿರಗಳು ಮಹತೋಭಾರಗಳಾಗಿ ಬಂದು. ಆದರೆ ಅದನ್ನು ಇತ್ತೀಚಿನ ದಿನಗಳಿಗೆ ಆ ಬೋರ್ಡ್ಗಳನ್ನು ತೆಗೆದು ಮಹತೋಭಾರ ಅನ್ನೋದು ಉರ್ದು ಶಬ್ದ ಅಂತ ಬಿಡಲಾಗ್ತಾ ಇದೆ, ಬಿಡಿ. ಆದರೆ ಅದು ಸಹ ನಡೆದಿತ್ತು ನಮ್ಮಲ್ಲಿ. ಹೀಗೆ ಸಮುದ್ರಗುಪ್ತ 3 ಸಲ ದಕ್ಷಿಣಕ್ಕೆ ಬಂದ.
3 ಸಲ ಅವ 365 ದೇವಸ್ಥಾನಗಳನ್ನು ಕಾಶಿಯಲ್ಲಿ ಮಾಡ್ತಾನೆ. ದಕ್ಷಿಣಕ್ಕೆ 3 ಸಲ ಬರ್ತಾನೆ. ಗೋದಾವರಿಯನ್ನು 3 ಭಾಗಗಳಲ್ಲಿ ದಾಟಿ ಬರ್ತಾನೆ. ದಕ್ಷಿಣದಲ್ಲಿ ಇದ್ದಂತಹ ಸಂಸ್ಕೃತ ವ್ಯವಸ್ಥೆ ಕಡಿಮೆ ಇದ್ದಾಗ ಈತ ಇಲ್ಲಿನ ಜನರನ್ನ ಉತ್ತರಕ್ಕೆ ಬನ್ನಿ ಅಂತ ಕರೀತಾನೆ. ಸಮುದ್ರಗುಪ್ತ ಇಲ್ಲಿನ ವ್ಯವಸ್ಥೆಗಳಿಗೆ ಹೇಳ್ತಾ ಹೋಗ್ತಾನೆ, ನೀವು ದಕ್ಷಿಣ ಕಾಶಿಗೆ ಬನ್ನಿ, ನಿಮಗೆ ಪರ ಅಪರ ಪ್ರಯೋಗಗಳು ಸಹ ಸಿಗ್ತವೆ, ಮಂದಿರಗಳಿವೆ ಅಂತಾನೆ. ಸಮುದ್ರಗುಪ್ತನ ಈ ವ್ಯವಸ್ಥೆಯೇ ನಮ್ಮಲ್ಲಿ ಒಂದು ವ್ಯವಸ್ಥೆಯಾಗಿ, ವಿವಾಹದ ವ್ಯವಸ್ಥೆಯಾಗಿ ಬೆಳೆದುಕೊಂಡು ಬಂತು. ಕಾಶಿಗೆ ಹೋಗುವ ವ್ಯವಸ್ಥೆ ಅದಕ್ಕೂ ಪೂರ್ವದಲ್ಲಿ ಸಿಗುವುದಿಲ್ಲ ಮಂತ್ರಗಳಲ್ಲಿ. ಹೀಗೆ ಸಮುದ್ರಗುಪ್ತ ಬಹಳ ದೊಡ್ಡ ರಾಜನಾಗಿ ಯುದ್ಧಗಳನ್ನು ಮಾಡದೆ ಇಡೀ ಸಮಗ್ರ ಭಾರತವನ್ನಾಳದ ಅನ್ನುವುದನ್ನು ಹರಿಶೇಣ ತನ್ನ ಅಲಹಾಬಾದ್ ಶಾಸನದಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾನೆ. ಹೀಗೆ ಇನ್ನು ಮುಂದೆ ಹೇಳ್ತಾ ಹೋದರೆ ನಿಮಗೂ ಆಸಕ್ತಿ ಕಡಿಮೆ ಆಗ್ಬೋದು, ಊಟದ ಸಮಯವೂ ಆಗಿರಬಹುದು. ಇಷ್ಟು ಹೇಳ್ತಾ ಪಂಡಿತ್ ಬಿ ಶಿವಮೂರ್ತಿ ಶಾಸ್ತ್ರಿ ಸ್ಮಾರಕ ದತ್ತಿ ಉಪನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮತ್ತು ಇಷ್ಟು ಹೊತ್ತು ಶಾಂತಚಿತ್ತರಾಗಿ ನನ್ನ ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.